संविधान के नीने शिल्पियू दारिदीपवू नीने कलिसिकोट्टे समानतेयनु ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಹೋಯ್ತು ಭಾರ ಮರೆಯಾಯ್ತು ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿವೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಗೊತ್ತು, ಇವತ್ತು ನಮ್ಮ ಭಾರತ ದೇಶದ ಈ ಒಂದು ಸುಭದ್ರ ಆಡಳಿತಕ್ಕೆ ಸಾಕ್ಷಿ ಅಂಬೇಡ್ಕರ್ ಅವರೇ. ಅವರ ಒಂದು ಸಂವಿಧಾನದ ರಚನೆ ಇದೆಯಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದ ತಗೊಂಡು ನಮ್ಮ ಭಾರತದ ಸಂವಿಧಾನ ರಚನೆ ಆಗಿದೆ. ಪ್ರತಿ ದೇಶದಲ್ಲೂ ಯಾವುದು ಉತ್ತಮವಾದ ಅಂಶ, ಆಡಳಿತ ಮಾಡಲಿಕ್ಕೆ ಬೇಕಾದಂಥ ಅಂಶವನ್ನು ಭಾಳಷ್ಟು ದೇಶಗಳಿಂದ ಅದನ್ನು ಸಂಗ್ರಹಿಸುವಂಥ ಸಂವಿಧಾನ ಇಡೀ ಒಂದು ವಿಶ್ವದಲ್ಲಿ ಅದು ಏಕೈಕ ಸಂವಿಧಾನ. ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿರುವಂಥ ಏಕೈಕ ಸಂವಿಧಾನ ಭಾರತದ ಸಂವಿಧಾನ. ಇವತ್ತು ಇಲ್ಲಿ ಹಿಂದುಳಿದ ವರ್ಗ ಇರ್ಬೋದು, ಬಡವರು, ಅಲ್ಪಸಂಖ್ಯಾತರು, ಶ್ರೀಸಾಮಾನ್ಯರು ಎಲ್ಲರೂ ಕೂಡ ಒಂದು ಶಾಂತಿ ಸಂಹಿತೆಯಿಂದ ಬಾಳ್ಲಿಕ್ಕೆ ಕಾರಣ ಈ ಸಂವಿಧಾನ. ಇಂಥ ಮಹಾತ್ಮನ ಒಂದು ಪರಿನಿರ್ವಾಣ ಒಂದು ಕಾರ್ಯಕ್ರಮವನ್ನು ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಬಂದುಬಿಟ್ಟು ಮಹಾತ್ಮನಿಗೆ ಒಂದು ಪುಷ್ಪಾರ್ಚನೆ ಮತ್ತು ಒಂದು ಮಾಲಾರ್ಪಣೆ ಮಾಡೋದರ ಮುಖಾಂತರ ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಮುಖಂಡರು ಬಂದಿದ್ದಾರೆ. ಎಲ್ಲ ಮುಖಂಡರಿಗೂ ನನ್ನ ಹೃದಯಾಂತರದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ, ಇವತ್ತು ನಮ್ಮ ಸನ್ಮಾನ್ಯ ಸಚಿವರು, ಕರ್ನಾಟಕ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಸನ್ಮಾನ್ಯ ಗೋಪಾಲಣ್ಣರವರ ಮಾರ್ಗದರ್ಶನದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಒಂದು ಸಹಕಾರ ನೀಡಿ, ನಮ್ಮೆಲ್ಲರ ಮುಖಂಡರುಗಳು ಅವರ ಒಂದು ನೇತೃತ್ವದಲ್ಲಿ ಇಲ್ಲಿಯ ಒಂದು SC ಮೋರ್ಚಾದ ಮುಖಂಡರಾದ ನಾರಾಯಣ ಸ್ವಾಮಿಯವರು ಹಾಗೂ ಎಲ್ಲ ನಮ್ಮ ನಿಸರ್ಗ ಜಗದೀಶು, ಈಗ ನಾನು ಹೆಸರು ಹೇಳೋದಕ್ಕಿಂತ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಒಂದೇ ಮನೆ ಥರ ಇದ್ದೀವಿ, ಹೆಸರು ಹೇಳಬಾರ್ದು. ಈ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ನಾನೊಬ್ಬ ಮಂಡಲ ಅಧ್ಯಕ್ಷನಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ನಮಸ್ಕಾರ. ಇವತ್ತು ಏನು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ
ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಗೋಪಾಲಣ್ಣನವರ ಸೂಚನೆ ಮೇರೆಗೆ ಹಾಗೂ ಭಾರತೀಯ ಜನತಾ ಪಕ್ಷದ ಸೂಚನೆ ಮೇರೆಗೆ ಇವತ್ತು ನಮ್ಮ ಮಂಡಲ ಅಧ್ಯಕ್ಷರಾದಂಥ ರಾಘವೇಂದ್ರ ಶೆಟ್ಟಿಜಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಮಂಡಲದ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಏನು ಬಾಬಾ ಸಾಹೇಬರು ಒಂದು ಹಾಕ್ಕೊಟ್ಟಂಥ ಒಂದು ಮಾರ್ಗದರ್ಶನದ ಮೂಲಕ ನಾವೆಲ್ಲ ಮುಂದೆ ನಡೀತೇವೆ ಅಂತ ಹೇಳಿ ಅವರನ್ನು ಈ ಒಂದು ಪರಿನಿರ್ವಾಣ ದಿನಾಚರಣೆಯಲ್ಲಿ ಅವರನ್ನು ಜ್ಞಾಪಿಸ್ಕೊಳ್ಳೋದು ಸ್ಮರಣೆ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ನಾನೆಲ್ಲ ನಮ್ಮ BJP ಬಳಗದ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಎಲ್ಲ ಮೋರ್ಚಾದ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಭೀಮ್. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋದಕ್ಕೆ ದೇಶ ಕಂಡ ಅಪ್ರತಿಮ ನಾಯಕ, ಇಡೀ ವಿಶ್ವವೇ ಮೆಚ್ಚುವಂತಹ ಮಹಾನ್ ವ್ಯಕ್ತಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು 64ನೇ ಮಹಾ ಪರಿನಿರ್ವಾಣ ಈ ದಿವಸದಂದು ಭಾರತೀಯ ಜನತಾ ಪಕ್ಷದ ಒಂದು ಆದೇಶದ ಮೇರೆಗೆ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶಾಸಕರು ಹಾಗೂ ಆಹಾರ ಸಚಿವರು ಆದಂತಹ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಸನ್ಮಾನ್ಯ ಗೋಪಾಲಣ್ಣನವರ ಒಂದು ಮಾರ್ಗದರ್ಶನದಲ್ಲಿ, ಅದರಲ್ಲೂ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ BJP ಮಂಡಲದ ವತಿಯಿಂದ ಹಾಗೂ ಎಲ್ಲ ಮೋರ್ಚಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮುಖಂಡರ ವತಿಯಿಂದ ಈ ದಿನ ನಂದಿನಿ ಬಡಾವಣೆಯಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಕೆಗೆ ಪುಷ್ಪ ನಮನ ಸಲ್ಲಿಸುವ ಮುಖೇನ ಹಾಗೂ ಅವರ ಏನು ವಿಚಾರಗಳು ಸಿದ್ಧಾಂತಗಳು ಏನಿದ್ದು ಅದನ್ನು ಪ್ರಚಾರ ಮಾಡುವ ಮುಖೇನ ಈ ದಿನ ನಾವೆಲ್ಲರೂ ಕೂಡ ಮುಖಂಡರು ಈ ದಿನ ಇಲ್ಲಿ ಸೇರಿದ್ದೀವಿ. ಈ ದಿನ ಅವ್ರನ್ನ ನೆನೆಸ್ಕೊಳ್ಳುವಂಥ ದಿನ, ಅದರಲ್ಲೂ ವಿಶೇಷವಾಗಿ ಅವರು ಏನು ಹಾಕಿಕೊಟ್ಟಂತಹ ದಾರಿ ಏನಿದೆ ಆ ಮಾರ್ಗದಲ್ಲಿ ನಡೆಯುವಂತಹ ಈ ಒಂದು ದಿನದಂದು ಎಲ್ಲರೂ ಕೂಡ ಅವರ ಆದರ್ಶಗಳು ಜೀವನದಲ್ಲಿ ಅಳವಡಿಸ್ಕೋಬೇಕು, ಅವರ ತತ್ವಗಳನ್ನ ನಾವು ಪಾಲನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವರು ಏನು ಅಂದ್ಕೊಂಡಿರೋ ಅವರು ಕಷ್ಟಪಟ್ಟು ಅವರ ಜೀವನದುದ್ದಕ್ಕೂ 65 ವರ್ಷಗಳೆಲ್ಲ ಜೀವನದುದ್ದಕ್ಕೂ ಏನು ಕಷ್ಟಗಳು ಪಟ್ಟು ಒಂದು ಸಂವಿಧಾನದಲ್ಲಿ ಆಶಯ ಏನಿತ್ತು ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ಬಿಂಬಿಸುವಂತಹ ಒಂದು ಮೇರು ಒಂದು ಅವರ ಆಸೆ ಏನಿತ್ತು, ಆ ಕನಸು ಏನಿತ್ತು, ಅದು ನನಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಪಡುವಂಥ ಈ ಒಂದು ದಿನದಲ್ಲಿ ನಾವು ಅವ್ರನ್ನ ಸ್ಮರಿಸ್ತಾ ಅವ್ರಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಿಸ್ತಾ ಇದ್ದೀವಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ಬೋಲೋ ಭಾರತ್ ಮಾತಾ ಕಿ ಜೈ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ